ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. FII sell 34,574 crores worth of shares in February 2025. ಫಾರಿನ್ ಇನ್ವೆಸ್ಟರ್ಸು ನೆಟ್ ಸೇಲ್ಸು 34,574 ಕ್ರೋರ್ಸು ಇಂಡಿಯನ್ ಮಾರ್ಕೆಟ್ಸಲ್ಲಿ ಫೆಬ್ರವರಿ ತಿಂಗಳಲ್ಲಿ. ಟೋಟಲ್ ಔಟ್ಫ್ಲೋ ಜಾನ್ವರಿ ಹಾಗೂ ಫೆಬ್ರವರಿ ಸೇರಿಸ್ಕೊಂಡ್ರೆ 1.12 ಲ್ಯಾಕ್ ಕ್ರೋರ್ಸ್ ಆಗಿದೆ. ಮೇಜರ್ ರೀಸನ್ಸು ಗ್ಲೋಬಲ್ ಟ್ರೇಡ್ ವಾರ್ ಅಥವಾ ಗ್ಲೋಬಲ್ ಟ್ರೇಡ್ ಟೆನ್ಷನ್ಸು ಹಾಗೂ ನಮ್ಮ ರೀಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗ್ರೋತು ಚೆನ್ನಾಗಿರಲಿಲ್ಲ. 2024 ನೆಟ್ ಔಟ್ಫ್ಲೋ ಆಗಿತ್ತು ಇಂಡಿಯನ್ ಮಾರ್ಕೆಟ್ಸಲ್ಲಿ FIIsದು, ಹಾಗೂ 2023 1.71 ಲ್ಯಾಕ್ ಕ್ರೋರ್ಸು ನೆಟ್ ಇನ್ಫ್ಲೋಸ್ ಆಗಿತ್ತು. ಅದರ ಮುಂಚಿನ ವರ್ಷ 2022 ನೆಟ್ ಔಟ್ಫ್ಲೋ 1.21 ಲ್ಯಾಕ್ ಕ್ರೋರ್ಸು. ಸೊ ಒಂಥರ ಒಂದು ವರ್ಷ ಔಟ್ಫ್ಲೋ ಒಂದು ವರ್ಷ ಇನ್ಫ್ಲೋ ಅಂತ ಒಂಥರ ಆಲ್ಟರ್ನೇಟ್ ಆಗ್ತಾ ಇದೆ. ನ್ಯೂಸ್ ನಂಬರ್ 2. GST ಕಲೆಕ್ಷನ್ಸ್ ಇನ್ ಫೆಬ್ರವರಿ 2025. ಗ್ರಾಸ್ GST ಕಲೆಕ್ಷನ್ಸು 9.1% ಇನ್ಕ್ರೀಸ್ ಆಗಿದೆ ಕಂಪೇರ್ ಟು ಫೆಬ್ರವರಿ 2024. 1.84 ಲ್ಯಾಕ್ ಕ್ರೋರ್ಸ್ ಕಲೆಕ್ಟ್ ಆಗಿದೆ. ಜಾನ್ವರಿ 2025 GST ಕಲೆಕ್ಷನ್ಸ್ 1.96 ಲ್ಯಾಕ್ ಕ್ರೋರ್ಸ್ ಆಗಿದೆ. ಡಿಸೆಂಬರ್ 2024 GST ಕಲೆಕ್ಷನ್ಸ್ 1.77 ಲ್ಯಾಕ್ ಕ್ರೋರ್ಸ್ ಆಗಿತ್ತು, ಹಾಗೂ ಅದು 7.3% ಹೈಯರ್ ದನ್ ದ ಪ್ರೀವಿಯಸ್ ಇಯರ್ ಅದೇ ಕ್ವಾರ್ಟರ್. ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಕಂಪೇರ್ ಟು ಡಿಸೆಂಬರಲ್ಲಿ. ನ್ಯೂಸ್ ನಂಬರ್ 3. ಅದಾನಿ ಗ್ರೂಪ್ ಮೇ ರಿವೈವ್ ಇನ್ವೆಸ್ಟ್ಮೆಂಟ್ ಇನ್ US. ಅದಾನಿ ಗ್ರೂಪ್ ಅವರು ಏನು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ರು US ಅಲ್ಲಿ, ಅದು ಮೋಸ್ಟ್ ಪ್ರಾಬ್ಲಿ ರಿವೈವ್ ಮಾಡ್ತಾರೆ ಅಥವಾ ಇನ್ನೊಂದ್ಸತಿ ಅದನ್ನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾರೆ ಹಾಕಲಿಕ್ಕೆ. ಅರೌಂಡ್ 83,000 ಕ್ರೋರ್ಸು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿತ್ತು. ಆದರೆ ಮತ್ತೆ ಅಲ್ಲಿ US ಗೌರ್ಮೆಂಟ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಆವಾಗ ತುಂಬ ಕೇಸಸ್ಸೆಲ್ಲ ನಡೀತಾ ಇತ್ತು. ಅದು ಈಗ ಡೊನಾಲ್ಡ್ ಟ್ರಂಪ್ ಅವರು ಬಂದ ಮೇಲೆ ಸ್ವಲ್ಪ ತಂಡ ಆಗಿದೆ, ಸ್ವಲ್ಪ ಅದರದ್ದು ಇಂಪ್ಯಾಕ್ಟ್ ಕಮ್ಮಿ ಆಗಿದೆ. ಸೊ ಮೋಸ್ಟ್ ಪ್ರಾಬ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಕಂಬೈನ್ಡ್ ಮಾರ್ಕೆಟ್ ಕ್ಯಾಪ್ ಆಫ್ 8 of the 10 ಟಾಪ್ ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನೀಸ್ ಇಂಡಿಯಾದಲ್ಲಿ ಲಾಸ್ಟ್ ವೀಕು 3.09 ಲ್ಯಾಕ್ ಕ್ರೋರ್ಸ್ ಕಮ್ಮಿ ಆಗಿದೆ. TCS ಮಾರ್ಕೆಟ್ ಕ್ಯಾಪು ಜಾಸ್ತಿ ಬಿದ್ದಿತ್ತು ಲಾಸ್ಟ್ ವೀಕು, ಆಲ್ಮೋಸ್ಟ್ 1.09 ಲ್ಯಾಕ್ ಕ್ರೋರ್ಸ್ ಬಿದ್ದಿದೆ. ಹಾಗೂ ಈಗ ಈ ಪರ್ಟಿಕ್ಯುಲರ್ ಕರೆಕ್ಷನ್ನಿಂದ HDFC ಬ್ಯಾಂಕು ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಫರ್ಮ್ ಆಗಿದೆ, ಹಾಗೂ TCS 3ನೇ ಪೊಸಿಷನ್ಗೆ ಹೋಗಿದೆ. ಫಸ್ಟ್ ಪೊಸಿಷನ್ನು ರಿಲಯನ್ಸ್ ಇಂಡಸ್ಟ್ರೀಸು, ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪು ಇಂಡಿಯನ್ ಮಾರ್ಕೆಟ್ಸಲ್ಲಿ. ಇನ್ಫೋಸಿಸ್ದು ಮಾರ್ಕೆಟ್ ಕ್ಯಾಪು ಲಾಸ್ಟ್ ವೀಕು 52,697 ಕ್ರೋರ್ಸ್ ಬಿತ್ತು. ಬಟ್ ಇದು ಸೆಕೆಂಡ್ ಬಿಗ್ಗೆಸ್ಟ್ ಲೂಸರ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಫಾರ್ ಲಾಸ್ಟ್ ವೀಕು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.